ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಗ್ರಾಮ ಆಡಳಿತ ಅಧಿಕಾರಿ VAO ಪರೀಕ್ಷೆಯ ತಯಾರಿಯ ಭಾಗವಾಗಿ ಕ್ಲಾಸ್ 1ನಲ್ಲಿ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಈ VAO ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಕೋರ್ಸ್ ಕ್ಲಾಸಸ್ ಇರ್ಬೋದು, ಹಾಗೆ ಈವನ್ ನೋಟ್ಸ್ಗಳಿರ್ಬೋದು, ಹಾಗೆ ಪರೀಕ್ಷಾ ಸರಣಿ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಪ್ರಶ್ನೆಯನ್ನು ಹಲವಾರು ಬಾರಿ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲೂ ಕೂಡ ಕೇಳಿದ್ದಾರೆ. ಆಯ್ಕೆಗಳು ಚಾರ್ಲ್ಸ್ ಬ್ಯಾಬೇಜ್, ಅಲಾನ್ ಟ್ಯೂರಿಂಗ್, ಜಾನ್ ವಾನ್ ನ್ಯೂಮನ್, ಬಿಲ್ ಗೇಟ್ಸ್. ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ. ಚಾರ್ಲ್ಸ್ ಬ್ಯಾಬೇಜ್ ಕಂಪ್ಯೂಟರ್ನ ಪಿತಾಮಹ ಅಂತ ಹೇಳಿ ಕರಿತೀವಿ, ಫಾದರ್ ಆಫ್ ಕಂಪ್ಯೂಟರ್ ಅಂತ ಹೇಳಿ ಕರಿತೀವಿ. ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ಕಂಪ್ಯೂಟರ್ನ ಪಿತಾಮಹ ಅಂತ ಹೇಳಿ ನಾವು ಕರಿತೀವಿ. ಯಾಕೆ ಕರಿತೀವಿ? ಅವರು 19ನೇ ಶತಮಾನದಲ್ಲಿ ಡಿಫರೆನ್ಸ್ ಎಂಜಿನ್ ಮತ್ತು ಅನಾಲಿಟಿಕಲ್ ಎಂಜಿನ್ ಎಂಬ ಎರಡು ಯಾಂತ್ರಿಕ ಕಂಪ್ಯೂಟರ್ಗಳನ್ನು ವಿನ್ಯಾಸ ಮಾಡ್ತಾರೆ. ಡಿಫರೆನ್ಸ್ ಎಂಜಿನ್ ಮತ್ತು ಅನಾಲಿಟಿಕಲ್ ಎಂಜಿನ್ ಇವು ಯಾಂತ್ರಿಕ ಕಂಪ್ಯೂಟರ್ಗಳು. ಇದರ ವಿನ್ಯಾಸವನ್ನು 19th ಸೆಂಚುರಿಯಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಅವರು ಪ್ರಸ್ತಾಪ ಮಾಡ್ತಾರೆ. ಇವರ ಕಲ್ಪನೆಗಳು ಏನಿದ್ವಲ್ಲ, ಇದು ಆಧುನಿಕ ಕಂಪ್ಯೂಟರ್ಗಳಿಗೆ ಅಡಿಪಾಯವನ್ನು ಹಾಕುತ್ತೆ. ಇನ್ನು ಆಪ್ಷನಲ್ಲಿ ಅಲಾನ್ ಟ್ಯೂರಿಂಗ್ ಕೊಟ್ಟಿದ್ದಾರೆ. ಅಲಾನ್ ಟ್ಯೂರಿಂಗ್ ಕೃತಕ ಬುದ್ಧಿಮತ್ತೆ ಮತ್ತು ಟ್ಯೂರಿಂಗ್ ಟೆಸ್ಟ್ಗೆ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಆಪ್ಷನಲ್ಲಿ ಅಲಾನ್ ಟ್ಯೂರಿಂಗ್ ಕೂಡ ಇದೆ, ಹಾಗೆ ಜಾನ್ ವಾನ್ ನ್ಯೂಮನ್ ಕೂಡ ಇದೆ. ಜಾನ್ ವಾನ್ ನ್ಯೂಮನ್ ಯಾರು? ಇವರು ಕಂಪ್ಯೂಟರ್ ವಾಸ್ತುಶಿಲ್ಪಕ್ಕೆ, ಕಂಪ್ಯೂಟರ್ ಆರ್ಕಿಟೆಕ್ಚರ್ಗೆ ಮಹತ್ವವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಇನ್ನು ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ ಸಂಸ್ಥೆಯ ಒಬ್ಬ ಸಂಸ್ಥಾಪಕರಾಗ್ತಾರೆ. ಸೊ ಎಲ್ಲ ಪಾಯಿಂಟ್ಗಳು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನ ಪ್ರಾಥಮಿಕ ಮೆಮೊರಿಯನ್ನು ಯಾವುದು ಸೂಚಿಸುತ್ತದೆ ಅಂತ ಕಂಪ್ಯೂಟರ್ನ ಪ್ರೈಮರಿ ಮೆಮೊರಿಯನ್ನು ಯಾವುದು ಸೂಚಿಸುತ್ತದೆ ಅಂತ ಆಯ್ಕೆಗಳು ಹಾರ್ಡ್ ಡಿಸ್ಕ್, ರ್ಯಾಮ್, ಪೆನ್ ಡ್ರೈವ್, CD. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ರ್ಯಾಮ್ ಅನ್ನೋದೇನಿದೆ ಇದು ಕಂಪ್ಯೂಟರ್ನ ಪ್ರೈಮರಿ ಮೆಮೊರಿ, ಪ್ರಾಥಮಿಕ ಮೆಮೊರಿ ಆಗುತ್ತೆ. ಇನ್ನು ಹಾರ್ಡ್ ಡಿಸ್ಕ್ ಇರಬಹುದು, ಪೆನ್ ಡ್ರೈವ್, CD ಇವೆಲ್ಲವೂ ಕೂಡ ಸೆಕೆಂಡರಿ ಮೆಮೊರಿ ಆಗುತ್ತೆ. ರ್ಯಾಮ್ನ ಫುಲ್ ಫಾರ್ಮ್ ಅನ್ನು ಕೂಡ ಕೇಳ್ತಾರೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರ್ಯಾಮ್ನ ಫುಲ್ ಫಾರ್ಮ್ ಏನು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದು ಕಂಪ್ಯೂಟರ್ನ ಪ್ರಾಥಮಿಕ ಅಥವಾ ಮುಖ್ಯ ಮೆಮೊರಿ, ಮೇನ್ ಮೆಮೊರಿ ಆಗುತ್ತೆ. ಪ್ರೈಮರಿ ಮೆಮೊರಿ ಮತ್ತು ಮೇನ್ ಮೆಮೊರಿ ಯಾವುದು ಅಂದರೆ ರ್ಯಾಮ್ ಆಗುತ್ತೆ. ಇದೊಂದು ಅಸ್ಥಿರ ಮೆಮೊರಿ, ವೋಲಟೈಲ್ ಮೆಮೊರಿ ಆಗುತ್ತೆ. ಅಂದರೆ ಅಸ್ಥಿರ ಮೆಮೊರಿ ಅಂದರೆ ಕಂಪ್ಯೂಟರ್ ಆನ್ ಇದ್ದಾಗ ಮಾತ್ರ ಡೇಟಾವನ್ನು ಇದು ಸೇವ್ ಮಾಡ್ಕೊಳ್ಳುತ್ತೆ. ಕಂಪ್ಯೂಟರ್ ಆನ್ ಇರಬೇಕು. ಇದು CPUಗೆ ತ್ವರಿತವಾಗಿ ಡೇಟಾವನ್ನು ಒದಗಿಸುತ್ತೆ. ಸೊ CPU ಅನ್ನೋದೇನು? ಸೊ ದಟ್ ಇಸ್ ಒಂದು ಬ್ರೈನ್ ಆಫ್ ಕಂಪ್ಯೂಟರ್. CPUಗೆ ತ್ವರಿತವಾಗಿ ಡೇಟಾವನ್ನು ರ್ಯಾಮ್ ಒದಗಿಸುತ್ತೆ. ಇನ್ನು ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ ಮತ್ತು CD ಇವುಗಳು ದ್ವಿತೀಯಕ ಮೆಮೊರಿ, ಸೆಕೆಂಡರಿ ಮೆಮೊರಿ ಆಗುತ್ತೆ. ಸೊ ಈ ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ ಮತ್ತು CDಗಳಲ್ಲಿ ನಾವೇನು ಮಾಡ್ಬೋದು? ಶಾಶ್ವತವಾಗಿ ಪರ್ಮನೆಂಟ್ ಆಗಿ ಡೇಟಾವನ್ನು ಸ್ಟೋರ್ ಮಾಡ್ಕೋಬಹುದು. ಸೊ ಡಿಫ್ರೆನ್ಸ್ ಗೊತ್ತಿರಬೇಕು ಪ್ರೈಮರಿ ಮೆಮೊರಿಗೆ ಮತ್ತು ಸೆಕೆಂಡರಿ ಮೆಮೊರಿಗೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಸಾಧನವಲ್ಲ ಅಂತ ಆಯ್ಕೆಗಳು ಮಾನಿಟರ್, ಪ್ರಿಂಟರ್, ಕೀಬೋರ್ಡ್, ಸ್ಪೀಕರ್. ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಕೀಬೋರ್ಡ್ ಅನ್ನೋದು ಅದು ಔಟ್ಪುಟ್ ಇನ್ಸ್ಟ್ರೂಮೆಂಟ್ ಅಲ್ಲ, ಔಟ್ಪುಟ್ ಸಾಧನ ಅಲ್ಲ, ಔಟ್ಪುಟ್ ಡಿವೈಸ್ ಅಲ್ಲ. ಸೊ ಅದೊಂದು ಇನ್ಪುಟ್ ಡಿವೈಸ್ ಆಗುತ್ತೆ. ಯಾವುದು? ಕೀಬೋರ್ಡ್ ಈ ಒಂದು ಕಂಪ್ಯೂಟರ್ಗೆ ಒಂದು ಡೈರೆಕ್ಷನ್ಸ್ಗಳನ್ನು ಕೊಡುತ್ತೆ, ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡುತ್ತೆ ಥ್ರೂ ದ ಕೀಸ್. ಇಲ್ಲಿ ಮಾನಿಟರ್ ಏನು ಕೊಟ್ಟಿದ್ದಾರೆ, ಪ್ರಿಂಟರ್ ಕೊಟ್ಟಿದ್ದಾರೆ, ಸ್ಪೀಕರ್ ಕೊಟ್ಟಿದ್ದಾರೆ. ಇವು ಮೂರೂ ಕೂಡ ಔಟ್ಪುಟ್ ಸಾಧನ ಆಗುತ್ತೆ. ಬಟ್ ಕೀಬೋರ್ಡ್ ಏನಿದೆ ಅದು ಇನ್ಪುಟ್ ಸಾಧನ ಆಗುತ್ತೆ. ಸೊ ಕೀಬೋರ್ಡ್ ಅನ್ನೋದು ಒಂದು ಇನ್ಪುಟ್ ಡಿವೈಸ್ ಆಗುತ್ತೆ. ಏನು ಮಾಡುತ್ತೆ ಕೀಬೋರ್ಡ್ನ ಕೆಲಸ ಏನು ಅಂತಂದರೆ ಕಂಪ್ಯೂಟರ್ಗೆ ಡೇಟಾ ಮತ್ತು ಸೂಚನೆಗಳನ್ನು ನೀಡುತ್ತೆ, ಒಂದು ಡೈರೆಕ್ಷನ್ಸ್ಗಳನ್ನು ನೀಡುತ್ತೆ. ಇನ್ನು ಮಾನಿಟರ್, ಪ್ರಿಂಟರ್, ಸ್ಪೀಕರ್ ಇವುಗಳು ಔಟ್ಪುಟ್ ಡಿವೈಸ್ ಆಗುತ್ತೆ. ಕಂಪ್ಯೂಟರ್ ಸಂಸ್ಕರಿಸಿದ ಮಾಹಿತಿಯನ್ನು, ಕಂಪ್ಯೂಟರ್ ಪ್ರೊಸೆಸ್ ಮಾಡಿರುವಂತಹ ಮಾಹಿತಿಯನ್ನು ಬಳಕೆದಾರರಿಗೆ ಈ ಒಂದು ಔಟ್ಪುಟ್ ಡಿವೈಸಸ್ಗಳ ಏನು ಮಾಡುತ್ತೆ? ಪ್ರದರ್ಶಿಸುತ್ತೆ ಅಥವಾ ಧ್ವನಿಯ ರೂಪದಲ್ಲಿ ನೀಡುತ್ತೆ. ಮುಂದಿನ ಪ್ರಶ್ನೆ, CPUನ ಮುಖ್ಯ ಘಟಕಗಳು ಯಾವುವು ಅಂತ ಆಯ್ಕೆಗಳು ALU, CU, MU, ಮಾನಿಟರ್, ಮೌಸ್, ಕೀಬೋರ್ಡ್, ಹಾರ್ಡ್ ಡಿಸ್ಕ್, ರ್ಯಾಮ್, ರಾಮ್, ಇಂಟರ್ನೆಟ್, ಬ್ರೌಸರ್, ಇಮೇಲ್. ಸರಿಯಾದಂತಹ ಉತ್ತರ ಆಯ್ಕೆ 1 ಆಗುತ್ತೆ. CPUನ ಮುಖ್ಯ ಘಟಕಗಳು 3 ಇದೆ. ಯಾವುದು? ALU, CU ಮತ್ತು MU. ಸೊ CPU ಇದರ ಫುಲ್ ಫಾರ್ಮ್ ಏನು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. CPU ಫುಲ್ ಫಾರ್ಮ್ ಕೇಳ್ತಾರೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದು ಮುಖ್ಯವಾಗಿ 3 ಘಟಕಗಳನ್ನು ಹೊಂದಿದೆ. CPUನಲ್ಲಿ ಮುಖ್ಯ ಘಟಕಗಳು 3 ಇದೆ. ಒಂದು ALU ಬರುತ್ತೆ. ಸೊ ALU ಫುಲ್ ಫಾರ್ಮ್ ಏನು? ಅರಿಥಮೆಟಿಕ್ ಲಾಜಿಕ್ ಯೂನಿಟ್. ಇನ್ನು ಅಂಕಗಣಿತ ಮತ್ತು ತಾರ್ಕಿಕ ಕಾರ್ಯಾಚರಣೆಗಳನ್ನು ನಿರ್ವಹಣೆ ಮಾಡುತ್ತೆ. ಯಾವುದು? ALU. ಇನ್ನು ಎರಡನೇದು ಬರೋದು CU ಅಂದರೆ ಕಂಟ್ರೋಲ್ ಯೂನಿಟ್. ಇದು ಸೂಚನೆಗಳನ್ನು ನಿಯಂತ್ರಣ ಮಾಡುತ್ತೆ, ಕಂಪ್ಯೂಟರ್ನಲ್ಲಿ ಸೂಚನೆಗಳನ್ನು ಕಂಟ್ರೋಲ್ ಮಾಡುತ್ತೆ. ಇನ್ನು ಮೂರನೇ ಘಟಕ ಬಂದ್ಬಿಟ್ಟು MU, ಮೆಮೊರಿ ಯೂನಿಟ್. ಇದು ಏನು ಮಾಡುತ್ತೆ? ಮೆಮೊರಿ ಯೂನಿಟ್ ಡೇಟಾವನ್ನು ತಾತ್ಕಾಲಿಕವಾಗಿ ಸ್ಟೋರ್ ಮಾಡುತ್ತೆ. ಸೊ ಡಿಫ್ರೆನ್ಸ್ ಗೊತ್ತಿರಬೇಕು. CPUನಲ್ಲಿ ಮುಖ್ಯ ಘಟಕಗಳು 3 ಬರುತ್ತೆ. ಒಂದು ALU ಅರಿಥಮೆಟಿಕ್ ರಿಲೇಟೆಡ್ ಒಂದು ಕೆಲಸವನ್ನು ಮಾಡುತ್ತೆ, ಕಾರ್ಯಾಚರಣೆ ಮಾಡುತ್ತೆ. ಎರಡನೇದು CU ಕಂಟ್ರೋಲ್ ಯೂನಿಟ್, ಸೂಚನೆಗಳನ್ನು ನಿಯಂತ್ರಣ ಮಾಡುತ್ತೆ. ಮೂರನೇದು MU ಮೆಮೊರಿ ಯೂನಿಟ್, ಡೇಟಾವನ್ನು ತಾತ್ಕಾಲಿಕವಾಗಿ ಸ್ಟೋರ್ ಮಾಡುತ್ತೆ.
ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ 1 KB ಅಂದರೆ ಎಷ್ಟು ಬೈಟ್ಗಳಿಗೆ ಸಮ ಅಂತ ಪ್ರಶ್ನೆ. ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಆಯ್ಕೆಗಳು 100 ಬೈಟ್ಗಳು, 512 ಬೈಟ್ಗಳು, 1024 ಬೈಟ್ಗಳು, 1000 ಬೈಟ್ಗಳು. ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಕಂಪ್ಯೂಟರ್ನಲ್ಲಿ 1 KB ಅಂತಂದರೆ 1024 ಬೈಟ್ಗಳಿಗೆ ಈಕ್ವಲ್ ಆಗುತ್ತೆ. ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ಪಾಯಿಂಟ್ನಲ್ಲಿ. ಕಂಪ್ಯೂಟರ್ನಲ್ಲಿ ಮೆಮೊರಿಯನ್ನು ಬೈನರಿ ಸಿಸ್ಟಮ್ನಲ್ಲಿ, ಬೈನರಿ ವ್ಯವಸ್ಥೆಯಲ್ಲಿ ಅದನ್ನು ಅಳಿತಾರೆ. ಆದ್ದರಿಂದ 1 KB ಈಕ್ವಲ್ಸ್ ಟು 1024 ಬೈಟ್ ಆಗುತ್ತೆ. ಇದನ್ನು ಸಾಮಾನ್ಯವಾಗಿ 1000 ಬೈಟ್ ಅಂತ ಕೂಡ ಅಂದಾಜು ಮಾಡ್ತಾರೆ. ಬಟ್ ನಿಖರವಾದ ಮೌಲ್ಯ ಎಷ್ಟು 1 KB ಅಂತಂದರೆ 1024 ಬೈಟ್ಸ್ ಆಗುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ. ಸೊ ಇವಿಷ್ಟು ಇವತ್ತಿನ ಕ್ಲಾಸ್ನ ಪ್ರಮುಖ ಪ್ರಶ್ನೆಗಳ ಚರ್ಚೆ ಆಗಿರುತ್ತೆ. ಕ್ಲಾಸ್ ಬಗ್ಗೆ ತಮ್ಮ ಒಪಿನಿಯನ್ ಅನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಬಹುದು. ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತಷ್ಟು ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.